ಮುಖ್ಯಮಂತ್ರಿಗಳು ನಡೆಸ್ತಾ ಇದ್ದಂತಹ ಸಭೆ ಈಗ ಮುಕ್ತಾಯವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ವಾರವೇ ವೀಕೆಂಡ್ ಲಾಕ್ಡೌನ್ ರದ್ದಾಗುವಂತಹ ಸಾಧ್ಯತೆ ಇದೆ. ಶುಕ್ರವಾರ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಶುಕ್ರವಾರ ಸಿಎಂ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆಯುತ್ತೆ. ಕ್ಯಾಬಿನೆಟ್ ಸಭೆಯಲ್ಲಿ ವೀಕೆಂಡ್ ಲಾಕ್ಡೌನ್ ಬಗ್ಗೆ ಅಂತಿಮ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಆದರೆ ಜನವರಿ 25ರಂದು ಸೋಂಕು ಅತ್ಯಧಿಕ ಸಾಧ್ಯತೆ ಅಂತಿದ್ದಾರೆ. ಒಂದು ದಿನ ಆ ಕಡೆಗೆ ಈ ಕಡೆಗೆ ಅನ್ನುವಂಥ ಮಾತನ್ನು ತಜ್ಞರು ಹೇಳಿದ್ದಾರೆ. ಸೊ ಅಲ್ಲಿಗೆ ಜನವರಿ 25-26ರ ನಂತರ ಇದು ಸ್ಲೋ ಡೌನ್ ಆಗುತ್ತೆ. ಮಾರ್ಚ್ ಅಷ್ಟೊತ್ತಿಗೆ ನಮಗೆ ಸ್ವಲ್ಪ ರಿಲೀಫ್ ಸಿಗಬಹುದು ಅನ್ನುವಂಥ ಅಂದಾಜು. ಈಗ ಕ್ಯಾಬಿನೆಟ್ ಸಭೆಯಲ್ಲಿ ವೀಕೆಂಡ್ ಲಾಕ್ಡೌನ್ ಬಗ್ಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಅದು ಶುಕ್ರವಾರ ನಡೆಯುತ್ತೆ. ವೀಕೆಂಡ್ ಲಾಕ್ಡೌನ್ ಅನ್ನ ಮುಂದುವರಿಸಬೇಕಾ ಬೇಡವಾ ಅನ್ನುವಂಥ ನಿರ್ಧಾರ ಶುಕ್ರವಾರ ತೆಗೆದುಕೊಳ್ಳಲಾಗುತ್ತೆ. ಈಗ ಸದ್ಯಕ್ಕೆ ಇನ್ನೂ ಟೈಮ್ ಇದೆಯಲ್ವಾ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ರಾಜ್ಯದಲ್ಲಿ ಮಿನಿ ಲಾಕ್ಡೌನ್, ಯಾವ ಲಾಕ್ಡೌನು ಇಲ್ಲ. ಇವರು 50-50 ಅಷ್ಟೇ ಇದೆ. ಇನ್ನಷ್ಟು ಕಠಿಣ ಕ್ರಮಗಳು ಅದೂ ಇಲ್ಲ, ತಗೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನುವಂಥ ಪದೇ ಹೇಳಿದ್ವಿ. ಇರುವ ನಿಯಮಗಳಲ್ಲಿ ರಿಲೀಫ್ ಅನ್ನ ಕೊಡ್ತೀವಿ ಅಂದಿದ್ದಾರೆ. ಸೋಂಕು ಕಡಿಮೆ ಆದ ತಕ್ಷಣವೇ ರಿಲೀಫ್ ಅನ್ನ ನೀಡಲಾಗುತ್ತೆ. ಜನವರಿ 25ಕ್ಕೆ ಸೋಂಕು ಅತಿ ಹೆಚ್ಚು ಆಗಬಹುದು, ಅದಾದ ನಂತರ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಈ ರಿಲೀಫ್ ಅನ್ನ ಕೊಡುವಂತಹ ಕೆಲಸಕ್ಕೆ ಮುಂದಾಗ್ತೀವಿ ಅಂತ ಶುಕ್ರವಾರ ಮತ್ತೆ ಸಭೆಯನ್ನು ನಡೆಸಿ ವೀಕೆಂಡ್ ಲಾಕ್ಡೌನ್ ಬಗ್ಗೆ ಕೂಡ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಬಟ್ ಸರ್ಕಾರದ ಮುಂದೆ ಬೇರೆ ಆಪ್ಷನ್ ಇರಲಿಲ್ಲ. ಈಗ ಡೆತ್ ರೇಟ್ಗಳೇನಾದರೂ ಏರಿಕೆ ಆಗಿದ್ದಿದ್ರೆ ಸರ್ಕಾರ ಈ ನಿರ್ಧಾರಕ್ಕೆ ಬರ್ತಾ ಇರಲಿಲ್ಲ. ಸರ್ಕಾರ ಇಂಥ ರೂಲ್ಸ್ಗಳನ್ನು ನಾವು ಕಡಿಮೆ ಮಾಡ್ಕೊಳ್ತೀವಿ, ತೀರ್ಮಾನವನ್ನು ಇವ್ಯಾವುದಕ್ಕೂ ಕೂಡ ಬರ್ತಾ ಇರಲಿಲ್ಲ. ಸ್ಟ್ರಿಕ್ಟ್ ರೂಲ್ಸ್ ಅಂದರೆ ಸ್ಟ್ರಿಕ್ಟ್ ರೂಲ್ಸ್, ಇನ್ನೊಂದಿಷ್ಟು ಕಠಿಣವಾಗಿರುವಂಥ ನಿಯಮಗಳನ್ನು ತರ್ತಾ ಇದ್ರು. ಬಟ್ ಡೆತ್ ರೇಟ್ ಇಲ್ವಲ್ಲ, ಅದಕ್ಕೆ ರಿಲೀಫ್ ಆಗಿದ್ದಾರೆ. ಸೊ ರಾಜ್ಯದಲ್ಲಿ ಇನ್ನಷ್ಟು ಕಠಿಣ ಕ್ರಮ ಜಾರಿಯನ್ನು ಮಾಡಲ್ಲ, ಮಿನಿ ಲಾಕ್ಡೌನ್ ಅಂತೂ ಇರಲ್ಲ. ಈಗಿರುವಂಥ ನಿಯಮಗಳಲ್ಲಿ ರಿಲೀಫನ್ನು ಕೊಡ್ತೀವಿ ಅಂದಿದ್ದಾರೆ. ಬಟ್ ಅದು ಜನವರಿ 25ರ ನಂತರ. ಆದರೆ ವೀಕೆಂಡ್ ಲಾಕ್ಡೌನ್ ಏನಿದೆ ಅದರ ಶುಕ್ರವಾರ ತೀರ್ಮಾನವನ್ನು ಮಾಡ್ತೀವಿ ಅಂತ ಹೇಳಿದರೆ ನೈಟ್ ಕರ್ಫ್ಯೂ ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ. ರಾಜ್ಯದಲ್ಲಿ ಮಿನಿ ಲಾಕ್ಡೌನ್ ಸದ್ಯಕ್ಕೆ ಇಲ್ಲ. ಮಿನಿ ಲಾಕ್ಡೌನ್ ಅಂತಂದರೆ ಕೆಲವೊಂದಿಷ್ಟು ವಲಯಗಳನ್ನು ನಿರ್ಬಂಧ ಇರುವಂಥದ್ದು, ಬಂದ್ ಮಾಡುವಂಥ ಕೆಲಸ. ಲೈಕ್ ಮಾಲು, ಥಿಯೇಟರು, ಪಾರ್ಕು ಇವುಗಳನ್ನೆಲ್ಲ ಬಂದ್ ಮಾಡ್ತೀವಿ ಅಂತ ಏನು ಹೇಳಿದ್ರು, ಅದು ಯಾವುದೂ ಕೂಡ ಬಂದ್ ಮಾಡ್ತಾ ಇಲ್ಲ. ಶುಕ್ರವಾರಕ್ಕೆ ಒಂದು ಸಭೆಯನ್ನು ಮಾಡಿ ವೀಕೆಂಡ್ ಲಾಕ್ಡೌನ್ ಇದೆ ಅದನ್ನು ಕೂಡ ರಿಲೀಫನ್ನು ಕೊಡುವಂಥದ್ರ ಬಗ್ಗೆ ಅಲ್ಲೂ ಕೂಡ ಒಂದಿಷ್ಟು ಸ್ಟ್ರಿಕ್ಟ್ ಆಗಿ ರೂಲ್ಸ್ಗಳನ್ನು ಇಟ್ಟು ಅದಕ್ಕೂ ಕೂಡ ಅವಕಾಶ ಮಾಡಿಕೊಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಶುಕ್ರವಾರ ಆ ತೀರ್ಮಾನ ಬರುತ್ತೆ. ಬಟ್ ಇನ್ನುಳಿದಂಥ ವಿಚಾರಗಳೇನಾದರೂ ರಿಲೀಫ್ ಆಗಬೇಕು ಅಂದರೆ ಅದು ಜನವರಿ 25-26ರ ನಂತರ. 25ಕ್ಕೆ ತುಂಬ ಪೀಕ್ಗೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ 60-70 ಸಾವಿರ 80 ಸಾವಿರ ಕೇಸ್ಗಳಿಗೆ ಬಂದು ಅದಾದ ನಂತರ ಡೌನ್ಫಾಲ್ ಆಗಬಹುದು. ಆ ಡೌನ್ಫಾಲ್ ಆಗಬೇಕು ಅಂತಂದರೆ ಮತ್ತೆ ಅಗೇನ್ ಒಂದು ತಿಂಗಳು ಟೈಮನ್ನು ತೆಗೆದುಕೊಳ್ಳುತ್ತೆ. ಸೊ ಜನವರಿ ಹೇಗೆ ಒಂದು ಪೀಕ್ ಟೈಮಿಗೆ ಹೋಯ್ತೋ ಅದೇ ರೀತಿ ಫೆಬ್ರವರಿ ಎಂಡ್ವರೆಗೂ ಕೂಡ ಅದು ಡೌನ್ಫಾಲ್ ಆಗೋಕ್ಕೆ ಟೈಮ್ ತಗೊಳ್ಳುತ್ತೆ. ನನ್ನ ಸಹೋದ್ಯೋಗಿ ಮಸೂದ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಈಗ ಸಭೆಯಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳು ಒಂದೇ, ಈಗಿರುವಂಥದ್ದು ಹೇಗಿದೆ ಹಾಗೆ ಮುಂದುವರಿಯುತ್ತೆ. ಶುಕ್ರವಾರಕ್ಕೆ ಒಂದು ನಿರ್ಧಾರಕ್ಕೆ ಬರ್ತಾರೆ, ಅದು ವೀಕೆಂಡ್ ಲಾಕ್ಡೌನ್ ಅಷ್ಟೇ ಅಲ್ವಾ? ಅರುಣ್, ಇವತ್ತು ಸುಮಾರು 1.25 ಗಂಟೆಗಳ ಕಾಲ ಮುಖ್ಯಮಂತ್ರಿಗಳು, ತಜ್ಞರು ಮತ್ತು ಹಿರಿಯ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖಾ ಸಚಿವರ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಈಗ ವಾಸ್ತವ ಪರಿಸ್ಥಿತಿ ಏನಿದೆ, ಕೋವಿಡ್ನ ಅಂಕಿಅಂಶ ಏನಿದೆ, ಯಾವೆಲ್ಲ ನಿರ್ವಹಣೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಲ್ಲವನ್ನು ಕೂಡ ಮಾಹಿತಿ ಪಡ್ಕೊಂಡು ಯಾವುದೇ ಹೆಚ್ಚುವರಿ ನಿರ್ಧಾರ, ಹೆಚ್ಚುವರಿ ನಿರ್ಬಂಧ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿಲ್ಲ. ಯಥಾಸ್ಥಿತಿಯನ್ನ ಇನ್ನೂ ಕೆಲ ದಿನಗಳ ಕಾಲ ಮುಂದುವರಿಸೋಣ ಅನ್ನುವಂತಹ ಚರ್ಚೆಗೆ ನಿರ್ಧಾರ ಮಾಡಿರುವಂಥದ್ದು. ಈಗಾಗಲೇ ಅಶೋಕ್ ಅವರು ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಕೆಲವು ದಿನಗಳ ಕಾಲ ಹಾಲಿ ಮಾರ್ಗಸೂಚಿಯು ಮುಂದುವರಿಯುತ್ತೆ ಅಂತ. ಆದ್ರೆ ಯಾಕೆ ಹೆಚ್ಚುವರಿ ನಿರ್ಬಂಧ ಕೈಗೊಂಡಿಲ್ಲ ಅಂತಂದ್ರೆ, ಕಳೆದ ನಿನ್ನೆಯಿಂದಲೂ ಕೂಡ ಕೋವಿಡ್ನ ಕೇಸ್ಗಳ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಬರ್ತಾ ಇದೆ. ಇದು ಒಂದು ರೀತಿ ಆಶಾದಾಯಕ. ಜೊತೆಗೆ ರಾಜ್ಯದಲ್ಲಿ ಹಾಸ್ಪಿಟಲೈಸ್ ಆಗ್ತಿರುವವರ ಸಂಖ್ಯೆಯೂ ಕೂಡ ಕಡಿಮೆ ಇದೆ, ಇನ್ನೂ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಒಂದು ರೀತಿ ಆಶಾದಾಯಕ. ಯಾವುದೇ ಹೆಚ್ಚುವರಿ ನಿರ್ಬಂಧ ಬೇಡ ಅನ್ನುವಂಥದ್ದು. ಈಗಾಗಲೇ ಕೆಲವೊಂದು ಜನವರ್ಗಗಳಿಗೆ, ವ್ಯಾಪಾರಿ ಸಮುದಾಯದವರಿಗೆ ಸಾಕಷ್ಟು ಆರ್ಥಿಕ ಹೊಡೆತ ಬಿದ್ದಿದೆ. ಹಾಗಾಗಿ ಅವರಿಗೆ ಒಂದು ಸ್ವಲ್ಪ ಸಡಿಲಿಕೆ ಕೊಡೋ ವಿಚಾರದಲ್ಲೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿದೆ. ಎಲ್ಲಾ ನಿರ್ಣಯಗಳನ್ನು ಕೂಡ ಶುಕ್ರವಾರ ಒಂದು ಸಭೆ ಮಾಡಿ ತೀರ್ಮಾನ ತೆಗೆದುಕೊಳ್ಳೋಣ ಅನ್ನುವಂತಹ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಒಂದು ಪ್ರಮುಖವಾಗಿ ಶಾಲಾ ಕಾಲೇಜುಗಳ ಬಗ್ಗೆ, ಇನ್ನೊಂದು ವೀಕೆಂಡ್ ಕರ್ಫ್ಯೂ ಬಗ್ಗೆ. ವೀಕೆಂಡ್ ಕರ್ಫ್ಯೂ ವಿಚಾರದಲ್ಲಿ ಸಡಿಲಿಕೆ ಕೊಡಿ, ವೀಕೆಂಡ್ ಕರ್ಫ್ಯೂ ತೆರವು ಮಾಡಿ ಅನ್ನುವಂಥ ಎಲ್ಲ ಆಗ್ರಹ ವ್ಯಾಪಾರಿ ವರ್ಗದಿಂದ ಬರ್ತಾ ಇದೆ. ಪ್ರಮುಖವಾಗಿ ಹೋಟೆಲ್ನವರು, ಮದ್ಯ ಮಾರಾಟಗಾರರಿಂದ ಬರ್ತಾ ಇರುವಂಥದ್ದು. ಹಾಗಾಗಿ ಈ ಸಂಬಂಧಪಟ್ಟಂತೆ ಸಚಿವರಿಂದ ಸಲಹೆ ಪಡ್ಕೊಂಡು, ಮುಖ್ಯಮಂತ್ರಿಗಳು ಸಚಿವರ ಅಭಿಪ್ರಾಯಗಳನ್ನ ಪಡ್ಕೊಂಡು ಶುಕ್ರವಾರ ಒಂದು ಮಹತ್ವದ ಸಭೆಯನ್ನು ಮಾಡಿ ಅಲ್ಲಿ ತೀರ್ಮಾನ ಮಾಡ್ತಾರೆ. ಶನಿವಾರದಿಂದ ವೀಕೆಂಡ್ ಕರ್ಫ್ಯೂ ಆರಂಭ ಆಗುತ್ತೆ. ಹಾಗಾಗಿ ಅದರ ಮುನ್ನಾ ದಿನವಾದ ಶುಕ್ರವಾರವೇ ವೀಕೆಂಡ್ ಕರ್ಫ್ಯೂ ಸಂಬಂಧಪಟ್ಟಂತೆ ಮಹತ್ವದ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ವೀಕೆಂಡ್ ಕರ್ಫ್ಯೂ ತೆಗಿತಾರಾ ಅಥವಾ ವೀಕೆಂಡ್ ಕರ್ಫ್ಯೂನಲ್ಲಿ ಮತ್ತಷ್ಟು ಸಡಿಲಿಕೆ ಕೊಡ್ತಾರಾ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಅವತ್ತಿನ ಸಮಯದಲ್ಲಿ ಗೊತ್ತಾಗುತ್ತೆ. ಇನ್ನು ಕೆಲವು ಕಡೆ ಶಾಲೆಗಳು ಕೂಡ ಬಂದಾಗಿರುವಂಥದ್ದು. ಬೆಂಗಳೂರಿನಲ್ಲಿ 1ರಿಂದ 9 ತರಗತಿ ಬಂದಿದೆ. ಆ ಬಗ್ಗೆನೂ ಕೂಡ ಶುಕ್ರವಾರದ ಸಭೆಯಲ್ಲಿ ತೀರ್ಮಾನ ಮಾಡಿ ಚರ್ಚೆ ಮಾಡಿ ತೀರ್ಮಾನ ಮಾಡುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ
ಸದ್ಯದ ಶುಕ್ರವಾರದವರೆಗೂ ಕೂಡ ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನುವಂಥ ತೀರ್ಮಾನ ಮಾಡಲಾಗಿದೆ. ಶುಕ್ರವಾರ ಬಿಗ್ ಮೀಟಿಂಗ್ ಮಾಡಿ ಅವತ್ತು ನಿರ್ಣಯಗಳನ್ನ ತೆಗೆದುಕೊಳ್ತಾರೆ. ಅದು ಸಡಿಲಿಕೆನಾ ಅಥವಾ ಯಥಾಸ್ಥಿತಿ ಮುಂದುವರಿಕೆನಾ ಅನ್ನುವಂಥದ್ದು ಅವತ್ತೇ ಗೊತ್ತಾಗುತ್ತೆ. ಯಾರು ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.